Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಫಿಫ್ತ್ ಸೆಮ್ ಬಿ ಕಾಮ್ ಅವ್ರಿಗೆ ಎಷ್ಟು ಸಬ್ಜೆಕ್ಟ್ಸ್ ಇದೆ ಆ್ಯಂಡ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ದಿರ ಹಂಗೆ ವೀಡಿಯೋಸ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬನ್ನಿ ನೋಡೋಣ ಎಷ್ಟು ಸಬ್ಜೆಕ್ಟ್ಸ್ ಇದೆ ಅಂತ. ನಿಮಗೆ ಬಂದು ಟೋಟಲು 7 ಸಬ್ಜೆಕ್ಟ್ಸ್ ಇರುತ್ತೆ ಫಿಫ್ತ್ ಸೆಮ್ ಬಿ ಕಾಮ್ ಅವ್ರಿಗೆ. ಬಟ್ ನಿಮಗೆ ಲ್ಯಾಂಗ್ವೇಜಸ್ ಸಬ್ಜೆಕ್ಟ್ಸ್ ಇರಲ್ಲ. ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಇದ್ದಂಗೆ ಇಂಗ್ಲೀಷು ಕನ್ನಡ ಆ ಸಬ್ಜೆಕ್ಟ್ಸ್ ನಿಮಗೆ 2 ಇರಲ್ಲ. ಮಿಕ್ಕಿ ಸಬ್ಜೆಕ್ಟ್ಸ್ ನೋಡ್ತಾ ಹೋಗೋಣ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅಂತ. ಫಸ್ಟು ಸಬ್ಜೆಕ್ಟ್ ನೋಡೋದಾದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ GST. ಅಂದರೆ ನಿಮಗೆ ಇದು ಫುಲ್ಲು ಪ್ರಾಕ್ಟಿಕಲ್ ಇರುತ್ತೆ, ಫುಲ್ಲು ಥಿಯರಿ ಇರುತ್ತೆ ಅಂತಲ್ಲ. ಪ್ರಾಕ್ಟಿಕಲ್ 50 ಇದ್ದರೆ ಥಿಯರಿ 50 ಇರುತ್ತೆ. ಹೆಂಗೆ ಅಂದರೆ ಪ್ರಾಕ್ಟಿಕಲ್ ಅರ್ಧ ಇದ್ದರೆ ಥಿಯರಿ ಅರ್ಧ ಇದ್ದಂಗೆ. ಓಕೆ, ನೆಕ್ಸ್ಟ್ ನಾವು ನೋಡೋದಾದರೆ ಡಿಜಿಟಲ್ ಮಾರ್ಕೆಟಿಂಗ್ ಬಂದು ನಿಮಗೆ ಚಾಯ್ಸ್ ಆಗುತ್ತೆ. GST ಅನ್ನು ತಗೋಬೋದು, ಡಿಜಿಟಲ್ ಮಾರ್ಕೆಟಿಂಗನ್ನು ತಗೋಬೋದು. ಬೇಸ್ಡ್ ಆನ್ ಯುವರ್ ಕಾಲೇಜ್ ನೀವು ಚೂಸ್ ಮಾಡಿರ್ತೀರ. ಆ್ಯಂಡ್ ಇದು ಬಂದು ಟೋಟಲ್ 60 ಮಾರ್ಕ್ಸ್ಗೆ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡೋದಾದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 1 IAS 1. ಇದು ಕೂಡ 50% ಪ್ರಾಕ್ಟಿಕಲ್ ಇದ್ದರೆ 50% ಥಿಯರಿ ಇರುತ್ತೆ. ಇದು ಬಂದು 60 ಮಾರ್ಕ್ಸ್ಗೆ ಇರುತ್ತೆ. ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ 1, ಇದು ಕೂಡ 50 ಥಿಯರಿ ಇದ್ದರೆ 50 ಪ್ರಾಕ್ಟಿಕಲ್ ಇರುತ್ತೆ, 60 ಮಾರ್ಕ್ಸ್ಗೆ ಇರುತ್ತೆ ಈ ಸಬ್ಜೆಕ್ಟು ಕೂಡ. ನೆಕ್ಸ್ಟು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು, ಇದು 50 ಪ್ರಾಕ್ಟಿಕಲ್ 50 ಥಿಯರಿ ಇರುತ್ತೆ. ಆ್ಯಂಡ್ ಇದು ಕೂಡ 60 ಮಾರ್ಕ್ಸ್ ಸಬ್ಜೆಕ್ಟ್ ಆಗಿರುತ್ತೆ, 60 ಮಾರ್ಕ್ಸ್ದು. ರಿಟೇಲ್ ಮ್ಯಾನೇಜ್ಮೆಂಟ್ ನಾವು ನೋಡೋದಾದರೆ ಇದು ಫುಲ್ಲು ಥಿಯರಿ ಆಗಿರುತ್ತೆ, ಇದರಲ್ಲಿ ಪ್ರಾಕ್ಟಿಕಲ್ ಅನ್ನೋದಿರಲ್ಲ. ಇದು ಕೂಡ 60 ಮಾರ್ಕ್ಸ್ಗಾಗಿರುತ್ತೆ. ಆ್ಯಂಡ್ ಪ್ರಿನ್ಸಿಪಲ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್, ಇದು ಕೂಡ ಥಿಯರಿ ಸಬ್ಜೆಕ್ಟ್ ಆಗಿರುತ್ತೆ, ಇದು ಕೂಡ 60 ಮಾರ್ಕ್ಸ್ಗಿರುತ್ತೆ. ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಎಂಪ್ಲಾಯಬಿಲಿಟಿ ಸ್ಕಿಲ್, ಇದು ಬಂದು 30 ಮಾರ್ಕ್ಸ್ಗಿರುತ್ತೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಜನರಲ್ ನಾಲೆಡ್ಜ್ ಕ್ವಶನ್ಸ್ನ ಕೇಳಿರ್ತಾರೆ. ನೀವು 30 ಮಾರ್ಕ್ಸ್ಗೆ ಫಸ್ಟ್ ಇಯರು ಸೆಕೆಂಡ್ ಇಯರಲ್ಲಿ ಬರೆದಿದ್ರಿ. ಬಟ್ ಈ ಸೆಮ್ಮಿಂದ ನೀವು ಇದಕ್ಕೆ ಟಿಕ್ ಅಂದರೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಬರಿಬೇಕಾಗಿರುತ್ತೆ. ಬೇಸ್ಡ್ ಆನ್ ಯುವರ್ ಕಾಲೇಜ್ ಮೇಲೆ ಇದು ನಾನ್ ಕೋರ್ ಸಬ್ಜೆಕ್ಟು ನಿಮಗೆ ಇದಾಗಿರುತ್ತೆ. ಇದು 30 ಮಾರ್ಕ್ಸ್ಗೆ ಇರುತ್ತೆ ಆ್ಯಸ್ ಇಟ್ ಈಸ್ ನಿಮ್ಗೆ ಗೊತ್ತಿದ್ದಂಗೆ. ಇದೆಲ್ಲ ಬಂದು ಸಬ್ಜೆಕ್ಟ್ಸ್ ಆ್ಯಂಡ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಯಾವುದು ಅಂದರೆ ಬಿ ಕಾಮ್ ಅವ್ರದ್ದು. ಅಂದರೆ ನೀವು ಫಸ್ಟ್ ಸೆಮ್ಮು ಫಸ್ಟ್ ಇಯರು ಸೆಕೆಂಡ್ ಇಯರಲ್ಲೆಲ್ಲ ಪ್ರಾಕ್ಟಿಕಲ್ ಅಂತ ಬಂದರೆ ಫುಲ್ಲು ಪ್ರಾಕ್ಟಿಕಲ್ ಇರೋದು, ಥಿಯರಿ ಸ್ವಲ್ಪ 20 ಮಾರ್ಕ್ಸ್ 10 ಮಾರ್ಕ್ಸ್ಗಿರೋದು. ಆದರೆ ಇಲ್ಲಿ ನಾವು ನೋಡೋದಾದರೆ 50 ಮಾರ್ಕ್ಸ್ ಪ್ರಾಕ್ಟಿಕಲ್ ಆ್ಯಂಡ್ 50 ಮಾರ್ಕ್ಸ್ ಥಿಯರಿಗೆ ಹೋಗಿದ್ದೆ. ನೀವು ಸ್ಕೋರ್ ಮಾಡಬೇಕಂದ್ರೆ 2 ಡಿವೈಡ್ ಅಂದರೆ 50-50 ಓದ್ಕೋಬೇಕಾಗುತ್ತೆ. ಓನ್ಲಿ ಪ್ರಾಕ್ಟಿಕಲ್ ಮೇಲೆ ಫೋಕಸ್ ಮಾಡಿದ್ರೆ ಥಿಯರಿ ಹೋಗುತ್ತೆ, ಥಿಯರಿ ಮೇಲೆ ಫೋಕಸ್ ಮಾಡಿದ್ರೆ ಪ್ರಾಕ್ಟಿಕಲ್ ಹೋಗುತ್ತೆ. ಓಕೆ, ಇದು ಫಿಫ್ತ್ ಸೆಮ್ ಬಿ ಕಾಮ್ ಅವ್ರಿಗೆ ಸಬ್ಜೆಕ್ಟ್ಸ್ ಆ್ಯಂಡ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಓಕೆ, ಸಿ ಇನ್ ನೆಕ್ಸ್ಟ್ ವಿಡಿಯೋ.